ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಸಿಬಿಎಸ್ಇ ಮಕ್ಕಳಿಗೀಗ ಹೊಸ ಸಿಲೆಬಸ್. ಏನದು? ಶಿಕ್ಷಣಕ್ಕಾಗಿ ಎಐ, ಶಿಕ್ಷಣದಲ್ಲಿ ಎಐ. 3ರಿಂದ 8ನೇ ಕ್ಲಾಸ್ಗೆ ಹೊಸ ಪಠ್ಯ. ಈ ಬಗ್ಗೆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ. ಆ ಪಠ್ಯದಲ್ಲಿ ಏನಿರುತ್ತೆ ಅನ್ನೋದೇ ವೆರಿ ಇಂಟ್ರೆಸ್ಟಿಂಗ್. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಅಂದರೆ ಸಿಬಿಎಸ್ಇ 3ರಿಂದ 8ನೇ ತರಗತಿಗೆ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕಂಪ್ಯೂಟೇಷನಲ್ ಥಿಂಕಿಂಗ್ ಈ ಪಠ್ಯಕ್ರಮವನ್ನು ಸೇರ್ಪಡೆಗೊಳಿಸ್ತಾ ಇದೆ. ಸಿಬಿಎಸ್ಇ ಮಕ್ಕಳಿಗೆ ಕೃತಕ ಬುದ್ಧಿಮತ್ತೆ ಕಲಿಕೆಯನ್ನು ಒಳಗೊಂಡಿರುವ ಪಠ್ಯವನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅನಾವರಣ ಮಾಡಿದ್ದಾರೆ. ಸರ್ಕಾರ ರೂಪಿಸಿರುವಂತಹ ಈ ಉಪಕ್ರಮ ಇದೆಯಲ್ಲ, ಶಾಲಾ ಪರಿಸರ ವ್ಯವಸ್ಥೆಯಲ್ಲಿ ರಚನಾತ್ಮಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣವನ್ನು ಔಪಚಾರಿಕವಾಗಿ ಪರಿಚಯಿಸ್ತಾ ಇದ್ದೀವಿ ಅಂತ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಈ ಹೊಸ ಪಠ್ಯಕ್ರಮವನ್ನು ಅನಾವರಣ ಮಾಡಿದ್ರು. ಆ ಪಠ್ಯಕ್ರಮದಿಂದ ವಿದ್ಯಾರ್ಥಿಗಳು ಎಐ ಬಗ್ಗೆ, ಭವಿಷ್ಯದ ತಂತ್ರಜ್ಞಾನಗಳ ಬಗ್ಗೆ ಜ್ಞಾನ ಪಡೆಯಲಿದ್ದಾರೆ ಅಂತ ಸಚಿವರು ಹೇಳಿದ್ದಾರೆ. ಶಿಕ್ಷಣಕ್ಕೆ ಎಐ, ಶಿಕ್ಷಣದಲ್ಲಿ ಎಐ ಎನ್ನುವಂಥ ದೃಷ್ಟಿಕೋನದೊಂದಿಗೆ ಈ ಸುಸಜ್ಜಿತ ಎಐ ಮಾಡ್ಯೂಲ್ಸ್ ಶಿಕ್ಷಕರಿಗೆ ಸಮಗ್ರ ಕೈಪಿಡಿ ಮತ್ತು ವಿದ್ಯಾರ್ಥಿ ಮೌಲ್ಯಮಾಪನ ಚೌಕಟ್ಟುಗಳನ್ನು ಈ ಕ್ರಮ ಒಳಗೊಂಡಿರುತ್ತೆ. ಜೊತೆಗೆ ಕಂಪ್ಯೂಟೇಷನಲ್ ಥಿಂಕಿಂಗ್ ಪಠ್ಯಕ್ರಮ ಕೂಡ ಸೇರ್ಪಡೆಯಾಗಿದೆ. ಅಂದರೆ ಬರುವಂತಹ ತಂತ್ರಜ್ಞಾನಗಳಿಗೆ ವಿದ್ಯಾರ್ಥಿಗಳು ಮೊದಲೇ ರೆಡಿಯಾಗಬೇಕು, ಒಡ್ಡಿಕೊಳ್ಳಬೇಕು, ಹಾಗೆ ಅವರನ್ನು ಮಾಡೋದು ಕೂಡ ಇದರ ಉದ್ದೇಶ ಆಗಿದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ರ ಮಾರ್ಗಸೂಚಿ ಪ್ರಕಾರ 6ನೇ ತರಗತಿಯಿಂದ ವಿದ್ಯಾರ್ಥಿಗಳಿಗೆ ಈ ತಾರ್ಕಿಕ ಚಿಂತನೆ ಮತ್ತು ಕೋಡಿಂಗ್ ಕೌಶಲ್ಯ ಇದನ್ನು ಕಲಿಸೋದಕ್ಕೆ ಸಿಬಿಎಸ್ಇ ಈಗಾಗಲೇ ಒತ್ತು ಕೊಡ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಬರೀ ಈ ಟೆಕ್ನಾಲಜಿಯನ್ನು ಯೂಸ್ ಮಾಡುವಂತಹ ಯೂಸರ್ ಮನೋಭಾವ ಅಲ್ಲ, ಬದಲಿಗೆ ಅದನ್ನು ಕ್ರಿಯೇಟ್ ಮಾಡುವಂತಹ ಕ್ರಿಯೇಟರ್ ಮನೋಭಾವವನ್ನು ಬೆಳೆಸಬೇಕು. ಈಗಾಗಲೇ 6ನೇ ತರಗತಿ ನಂತರದ ವಿದ್ಯಾರ್ಥಿಗಳಿಗೆ 15 ಗಂಟೆಗಳ ಎಐ ಕೌಶಲ ಕಲಿಕೆ ಸಿಬಿಎಸ್ಇ ಕೊಡ್ತಾ ಇದೆ. ಅಲ್ಲದೆ 9ರಿಂದ 12ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಎಐ ಕೌಶಲದ ಬಗ್ಗೆ ಐಚ್ಛಿಕ ವಿಷಯ ಆಯ್ಕೆ ಅಂದರೆ ಆಪ್ಷನಲ್ ಒಂದು ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶವನ್ನು ಕೂಡ ಸಿಬಿಎಸ್ಇ ಈಗಾಗಲೇ ಕೊಟ್ಟಿದೆ. ಈ ಬದಲಾವಣೆ ಇದೆಯಲ್ಲ, ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020ರ ಅಡಿಯಲ್ಲೇ ನಡೀತಾ ಇರುವಂಥದ್ದು. ಹಾಗಿದ್ರೆ ಏನಿದು ಶಿಕ್ಷಣಕ್ಕಾಗಿ ಎಐ, ಶಿಕ್ಷಣದಲ್ಲಿ ಎಐ ಅಂತ ನೋಡ್ತಾ ಹೋದರೆ, ಶಿಕ್ಷಣದಲ್ಲಿ ಎಐ ಅಂತಂದರೆ ಎಐ ಇನ್ ಎಜುಕೇಷನ್ ಅಂದರೆ ಕೇವಲ ಒಂದು ವಿಷಯವಾಗಿ ಮಾತ್ರ ಅಲ್ಲ, ಕಲಿಯೋ ವಿಧಾನದಲ್ಲೂ ಕೂಡ ಎಐ ಬದಲಾವಣೆಯನ್ನು ತರ್ತಾ ಇದೆ. ಹಾಗೆ ವೈಯಕ್ತಿಕ ಕಲಿಕೆ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಿಕೆಯ ವೇಗ ಇರುತ್ತಲ್ಲ, ವಿದ್ಯಾರ್ಥಿಯಿಂದ ವಿದ್ಯಾರ್ಥಿಗೆ ಆ ಸ್ಪೀಡ್ ಆಫ್ ಲರ್ನಿಂಗ್ ವೇಗ ಕಡಿಮೆ ಇರುತ್ತೆ ಅಥವಾ ಹೆಚ್ಚಿರುತ್ತೆ, ಬದಲಾವಣೆ ಇರುತ್ತೆ. ಅದಕ್ಕೆ ಅನುಗುಣವಾಗಿ ಪಠ್ಯವನ್ನು ಸಿದ್ಧಪಡಿಸೋದಕ್ಕೆ ಎಐ ಸಹಕಾರಿಯಾಗುತ್ತೆ. ಇನ್ನು ಕೌಶಲ್ಯ ಆಧಾರಿತ ಶಿಕ್ಷಣ ಕೇವಲ ಪುಸ್ತಕದ ಬದನೆಕಾಯಿ ಅಲ್ಲದೆ ತಂತ್ರಜ್ಞಾನವನ್ನು, ಟೆಕ್ನಾಲಜಿಯನ್ನು ಬಳಸಿಕೊಂಡು ಹೇಗೆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಆ ಕೌಶಲ್ಯಕ್ಕೆ ಒತ್ತನ್ನು ಕೊಡಲಾಗ್ತಾ ಇದೆ. ಹಾಗೆ ಮೌಲ್ಯಮಾಪನ ಮತ್ತು ಕಲಿಕಾ ಸಾಮಗ್ರಿ ತಯಾರಿಕೆಯಲ್ಲಿ ಶಿಕ್ಷಕರಿಗೂ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೆರವಾಗಲಿದೆ. ಇನ್ನು ಶಿಕ್ಷಣಕ್ಕಾಗಿ ಎಐ ಅಂದರೆ ಎಐ ಫಾರ್ ಎಜುಕೇಷನ್ ವಿದ್ಯಾರ್ಥಿಗಳನ್ನು ಭವಿಷ್ಯದ ತಂತ್ರಜ್ಞಾನಕ್ಕೆ ಸಿದ್ಧಪಡಿಸೋದಕ್ಕೆ ಅಂದರೆ ಇನ್ನೇನಿದ್ರೂ ಕೂಡ ಈಗಾಗಲೇ ಟೆಕ್ನಾಲಜಿಕಲ್ ಎರಾ ಅದು ಈ ವಿದ್ಯಾರ್ಥಿಗಳು ಅವರು ಉದ್ಯೋಗ ಮಾಡುವಂಥ ಹಂತಕ್ಕೆ ಬರುವಾಗ ಅದು ಇನ್ನಷ್ಟು ಅಭಿವೃದ್ಧಿ ಆಗಿರುತ್ತೆ. ಹಾಗಾಗಿ ಈಗಲೇ ಅವರನ್ನು ಅದಕ್ಕೆ ತಯಾರು ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕೋಡಿಂಗ್ ಮತ್ತು ಕಂಪ್ಯೂಟೇಷನಲ್ ಥಿಂಕಿಂಗ್ ಅಂದರೆ ಪ್ರಾಥಮಿಕ ಹಂತದಲ್ಲೇ ತಾರ್ಕಿಕ ಚಿಂತನೆ ಬೆಳೆಸೋದಕ್ಕೆ ಪಠ್ಯದಲ್ಲಿ ಬದಲಾವಣೆ ತರಲಾಗಿದೆ. ಡೇಟಾ ಸೈನ್ಸ್, ಎಐ ಬಗ್ಗೆ ಪ್ರಾಥಮಿಕ ಜ್ಞಾನ ಏನಿದೆ ಅದನ್ನು ಸರಳವಾಗಿ ಈ ಮಕ್ಕಳಿಗೆ ತಲುಪಿಸುವಂತಹ ಪ್ರಯತ್ನ ನಡೀತಾ ಇದೆ. ಈ ಬದಲಾವಣೆಗಳ ಮುಖ್ಯ ಉದ್ದೇಶನೇ ಮಕ್ಕಳನ್ನು ಬರೀ ಪರೀಕ್ಷೆಗೆ ಸಿದ್ಧಪಡಿಸೋದಲ್ಲ, ಬದಲಾಗಿ ಅವರನ್ನ ಈ 21ನೇ ಶತಮಾನದ ಸವಾಲುಗಳೇನಿವೆ, ಆ ಚಾಲೆಂಜಸ್ ಏನಿದೆ ಅದನ್ನು ಎದುರಿಸೋದಕ್ಕೆ ಆ ಮಕ್ಕಳನ್ನು ಶಕ್ತರನ್ನಾಗಿ ಮಾಡೋದು. ಮಕ್ಕಳಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ, ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಏನಿದೆ ಅದನ್ನು ಈ ಒಂದು ಪಠ್ಯಕ್ರಮ ಹೆಚ್ಚಿಸಲಿದೆ. ನಮಸ್ಕಾರ.